ನಮಸ್ತೆ ವೀಕ್ಷಕರೇ. ಅಮ್ಮನ ಫೋನ್ ಕಟ್ ಮಾಡಿದ ಹುಡುಗ, ಕೊನೆಗೆ ನಡೆದದ್ದು ಕಣ್ಣೀರು ತರಿಸುತ್ತದೆ. ಫುಲ್ ಸ್ಟೋರಿ ನೋಡಿ. ರಾತ್ರಿ 11 ಗಂಟೆ ಆಗಿತ್ತು. ಮಳೆ ಜೋರಾಗಿ ಬರ್ತಿತ್ತು. ಹುಬ್ಬಳ್ಳಿಯ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಶಿವು ಅಂತ ಹುಡುಗ ಲ್ಯಾಪ್ಟಾಪ್ ಮುಂದೆ ಕೂತು ಕೆಲಸ ಮಾಡುತ್ತಿದ್ದ. ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಅಮ್ಮ ಅಂತ ಇತ್ತು. ಶಿವು ಬೇಸರದಿಂದ ಫೋನ್ ನೋಡಿದ. ಈಗ ಮತ್ತೇನಪ್ಪ ಅಂತ ಕಾಲ್ ಕಟ್ ಮಾಡಿದ. 5 ನಿಮಿಷದ ನಂತರ ಮತ್ತೆ ಕಾಲ್. ಈ ಸಲವೂ ಕಟ್ ಮಾಡಿದ. ಅವನ ಫ್ರೆಂಡ್ ರಾಜು ಹೇಳಿದ, ಮಗ, ಆಂಟಿ ಕಾಲ್ ಮಾಡ್ತಿದ್ದಾರೆ, ರಿಸೀವ್ ಮಾಡು. ಶಿವು ನಗುತ್ತಾ ಹೇಳಿದ, ಅಯ್ಯೋ ಬಿಡೋ, ದಿನಾ ಕಾಲ್ ಮಾಡಿ ಊಟ ಆಯ್ತಾ, ನಿದ್ರೆ ಮಾಡ್ತೀಯಾ ಅಷ್ಟೇ ಕೇಳ್ತಾರೆ. ಅವನು ಮತ್ತೆ ಕೆಲಸದಲ್ಲಿ ಬ್ಯುಸಿ ಆದ. ಆದರೆ ಹಳ್ಳಿಯಲ್ಲಿ ಶಿವು ಅಮ್ಮ ಲಕ್ಷ್ಮಿ ಅಳುತ್ತಾ ಕುಳಿತಿದ್ದಳು. ಗಂಡ ಸತ್ತ ಮೇಲೆ ಒಬ್ಬಳೇ ಮಗನನ್ನು ಬೆಳೆಸಿದ್ದಳು. ತಾನೇ ಕೂಲಿ ಕೆಲಸ ಮಾಡಿ ಓದಿಸಿದ್ದಳು. ಶಿವು ಇಂಜಿನಿಯರ್ ಆಗಿ ಹುಬ್ಳಿಗೆ ಹೋದ ದಿನ ಅವಳು ಊರಿಗೆ ಸಿಹಿ ಹಂಚಿದ್ದಳು. ಆದರೆ ಕೆಲಸ ಸಿಕ್ಕ ಮೇಲೆ ಶಿವು ನಿಧಾನವಾಗಿ ಬದಲಾಗಿದ್ದ. ಮೊದಲಿಗೆ ದಿನ ಕಾಲ್ ಮಾಡ್ತಿದ್ದ, ನಂತರ ವಾರಕ್ಕೆ ಒಮ್ಮೆ, ಆಮೇಲೆ ಅಮ್ಮ ಕಾಲ್ ಮಾಡಿದರೆ ಇರಿಟೇಷನ್. ಆ ರಾತ್ರಿ ಲಕ್ಷ್ಮಿಗೆ ತುಂಬ ಜ್ವರ. ಮನೆಯ ಪಕ್ಕದ ಅಜ್ಜಿ ಹೇಳಿದಳು, ಮಗಳೇ ಅಲ್ಲಿಗೆ ಹೋಗೋಣ. ಆದರೆ ಲಕ್ಷ್ಮಿ ಒಂದೇ ಮಾತು ಹೇಳಿದಳು, ಮೊದಲು ನನ್ನ ಮಗ ಜೊತೆ ಮಾತಾಡಬೇಕು. ಮತ್ತೆ ಕಾಲ್ ಮಾಡಿದ್ಲು. ಆದರೆ ಶಿವು ಮತ್ತೆ ಕಟ್ ಮಾಡಿದ. ಸ್ವಲ್ಪ ಹೊತ್ತಿನ ನಂತರ ಮೆಸೇಜ್ ಬಂದಿತ್ತು, ಮಗ, ಟೈಮ್ ಇದ್ದಾಗ ಒಮ್ಮೆ ಮಾತಾಡು. ಶಿವು ಮೆಸೇಜ್ ನೋಡಿ ರಿಪ್ಲೈ ಕೂಡ ಮಾಡಲಿಲ್ಲ. ಮಾರನೇ ದಿನ ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಹಳ್ಳಿಯೊಬ್ಬರು ಫೋನ್ ಮಾಡಿದರು. ಶಿವು, ಬೇಗ ಮಗ. ಅವನ ಹೃದಯ ಅಡಗಿತು. ಏನಾಯಿತು ಅಂಕಲ್? ಅವರು ಅಳುತ್ತಿದ್ದರು. ನಿನ್ನ ಅಮ್ಮ ಹಾಸ್ಪಿಟಲ್ನಲ್ಲಿದ್ದಾರೆ. ಶಿವು ತಕ್ಷಣ ಬಸ್ ಹತ್ತಿದ. ಮಳೆ, ಗಾಳಿ, ಟ್ರಾಫಿಕ್ ಟೆನ್ಷನ್. ಅವನಿಗೆ ರಾತ್ರಿ ಕಟ್ ಮಾಡಿದ ಕಾಲ್ ನೆನಪಾಗತೊಡಗಿತು. ಒಮ್ಮೆ ಮಾತಾಡಿದರೆ ಏನಾಗ್ತಿತ್ತು? ಅವನು ಹಾಸ್ಪಿಟಲ್ ತಲುಪುವಷ್ಟರಲ್ಲಿ ಅಮ್ಮ ICUನಲ್ಲಿ. ಡಾಕ್ಟರ್ ಹೇಳಿದ್ರು ಲೇಟ್ ಆಯಿತು. ಶಿವು ಕೈ ನಡುಗತೊಡಗಿತು. ಅಮ್ಮನ ಕೈ ಹಿಡಿದು ಅತ್ತ, ಅಮ್ಮ ಕ್ಷಮಿಸು, ನಾನು ಬ್ಯುಸಿ ಅಂತ ನಿನ್ನ ಫೋನ್ ಇಗ್ನೋರ್ ಮಾಡಿದೆ. ಸ್ವಲ್ಪ ಹೊತ್ತಿನ ನಂತರ ಲಕ್ಷ್ಮಿ ಕಣ್ಣು ತೆರೆದಳು. ವೀಕ್ ವಾಯ್ಸ್ನಲ್ಲಿ ಹೇಳಿದಳು, ನೀನು ಚೆನ್ನಾಗಿದ್ದೀಯ ಮಗ, ಅದೇ ಸಾಕು. ಆ ಮಾತು ಕೇಳಿ ಶಿವು ಜೋರಾಗಿ ಅತ್ತ. ಆ ದಿನ ಅವನಿಗೆ ಗೊತ್ತಾಯಿತು, ಜೀವನದಲ್ಲಿ ದೊಡ್ಡ ಸಕ್ಸಸ್ಗಿಂತ ಅಮ್ಮನ ಒಂದು ಫೋನ್ ಕಾಲ್ ಇಂಪಾರ್ಟೆಂಟ್ ಅಂತ. ಕೆಲವರು ಕಾಲ್ ಮಾಡೋದು ಟೈಮ್ ಪಾಸಿಗಾಗಿ ಅಲ್ಲ, ನಮ್ಮ ಧ್ವನಿ ಕೇಳೋಕೆ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು.